ಕೇಳು, ನೀಟಾಗಿ ಕೇಳ್ರಿ. ಇಲ್ಲೇ ನಿಮಗೆ ಜಾಸ್ತಿ ಕನ್ಫ್ಯೂಷನ್ ಆಗೋದು. ಲಾಸ್ಟ್ ಕ್ಲಾಸು ಈ ಕ್ಲಾಸು ನೀಟಾಗಿ ಅರ್ಥ ಆಗಿರಬೇಕು. ಲಾಸ್ಟ್ ಕ್ಲಾಸ್ ಹೇಳ್ಕೊಟ್ನಲ್ಲ, ಏನು ಹೇಳ್ಕೊಟ್ಟೆ? ಅಡಿಷನ್ ಹೇಳ್ಕೊಟ್ಟಿದ್ನಾ? ಸಬ್ಟ್ರಾಕ್ಷನ್ ಹೇಳ್ಕೊಟ್ಟಿದ್ನಾ? ಈ ಮಲ್ಟಿಪ್ಲಿಕೇಶನಲ್ಲಿ ನೀವು ಆನ್ಲೈನ್ ಅವ್ರು ಇದನ್ನ ಬರಿಬೇಡ್ರಿ, ಇಲ್ಲಿ ಫಸ್ಟ್ ಕೇಳ್ರಿ ಆಮೇಲೆ ಬರಿ ಅಂದ್ರಿ. ಸಿ ಮಲ್ಟಿಪ್ಲಿಕೇಶನ್ ಸಿಂಬಲ್ಲು ಇಂಟು ಬರಿಬೋದು, ಸ್ಟಾರ್ ಬರಿಬೋದು, ಹಿಂಗೆ ಬ್ರ್ಯಾಕೆಟ್ ಒಳಗೆ ಬರಿಬೋದು. ಇವೆಲ್ಲ ಮಲ್ಟಿಪ್ಲಿಕೇಶನ್ನೇ. ಎಕ್ಸಾಂಪಲ್ ಇವಾಗ 2 × 2 ಇದು ಮಲ್ಟಿಪ್ಲಿಕೇಶನ್ನೇ, 2 * 2 ಮಲ್ಟಿಪ್ಲಿಕೇಶನ್ನೇ. ಬಟ್ ಇದು ಕಂಪ್ಯೂಟ್ರಲ್ಲಿ ಯೂಸ್ ಆಗುತ್ತೆ. ಅಲ್ಲಿ ಕಂಪ್ಯೂಟ್ರಲ್ಲಿ ನಾವು ಇಂಟನ್ನ ಯೂಸ್ ಮಾಡೋಕ್ಕಾಗಲ್ಲ, ಎಕ್ಸ್ ಅಂತ ಯೂಸ್ ಮಾಡೋಕ್ಕಾಗಲ್ಲ, ಅವಾಗ ನಾವು ಸ್ಟಾರ್ ಯೂಸ್ ಮಾಡ್ತೀವಿ. ದೆನ್ 2 × 2 ಇದು ಇಂಟುನೇ. ಅರ್ಥ ಆಗ್ತಿದೆಯಾ? ಇವಾಗ ಏನಾದರೂ ಹಿಂಗಿತ್ತು ಅನ್ಕೋ, 2 × 2 × 3 ಇದು ಇವೆಲ್ಲ ನಂಬರ್ ಮಧ್ಯೆ ಏನಿದೆ ಮಲ್ಟಿಪ್ಲಿಕೇಶನ್ ಇದೆ, ಮಲ್ಟಿಪ್ಲೈ ಮಾಡಬೇಕು. ಇಲ್ಲ 2 × ಹಿಂಗಿದೆ, ಈ ಥರ ಇದೆ, ಇವೆಲ್ಲ ನಂಬರ್ ಮಧ್ಯೆ ಏನಿದೆ ಮಲ್ಟಿಪ್ಲಿಕೇಶನ್ ಇದೆ. ಅರ್ಥ ಆಗಿದೆಯಾ? ಇಲ್ಲ ಈ ಥರನೂ ಬರ್ಬೋದು, 2 * 3 * 4. ಚೆಕ್ ಮಾಡ್ಕೋಬೇಕು ಫಸ್ಟು ಏನಂತ, ನಂಬರ್ ಮಧ್ಯೆ, ಎರಡು ನಂಬರ್ ಮಧ್ಯೆ ಮಲ್ಟಿಪ್ಲಿಕೇಶನ್ ಇದೆಯೋ ಇಲ್ಲ ಅಂತ. ಓಕೆನಾ? ಸೊ ಚೆಕ್ ಮಾಡ್ಕೊಂಡ್ಮೇಲೆ ನೀವು ಮಾಡಬೇಕಿದ್ದ ಕೆಲಸ ಏನು ಅಂದರೆ, ಮೈನಸ್ಸು ಪ್ಲಸ್ಸು ಎರಡು ನಂಬರ್ ಮಧ್ಯೆ ಅರ್ಥ ಮಾಡ್ಕೊ. -2 × -3 ಹಿಂಗಿದೆ ಕ್ವಶನ್ನು ಅನ್ಕೋ. ಇದು ಆಪ್ರೇಷನ್ ಏನು ಮಾಡಬೇಕು? ಇದನ್ನು ಅಡಿಷನ್ ಮಾಡಬೇಕಾ, ಸಬ್ಟ್ರಾಕ್ಷನ್ ಮಾಡಬೇಕಾ, ಮಲ್ಟಿಪ್ಲಿಕೇಶನ್ ಮಾಡಬೇಕಾ? ಏನು ಮಾಡಬೇಕು? ಹಾಂ, ಮಲ್ಟಿಪ್ಲಿಕೇಶನ್ ಮಾಡಬೇಕು. ಇದು ನಂಬರ್ ಯಾವುದು? -2. ಈ ನಂಬರ್ ಯಾವುದು? -3. ಇವು ಎರಡು ಮಧ್ಯೆ ಇರೋ ಆಪ್ರೇಷನ್ ಏನು? ಆಪ್ರೇಷನ್ ಅಂದರೆ ಏನು ಮಾಡಬೇಕು ಅಂತ, ಏನು ಮಾಡಬೇಕು? ಮಲ್ಟಿಪ್ಲಿಕೇಶನ್. ಯಾಕೆ ಮ್ಯಾಥ್ಸ್ ಕಷ್ಟ ಆಗುತ್ತೆ ಅಂದರೆ, ಎರಡು ನಂಬರ್ ಮಧ್ಯೆ ಏನಿದೆ ಅಂತ ಕಣ್ಣು ಬಿಟ್ಟು ನೋಡಲ್ಲ, ಅದಕ್ಕೆ ಪ್ರಾಬ್ಲಮ್ ಆಗೋದು. ಅರ್ಥ ಆಗ್ತಿದೆಯಾ? ಇವಾಗ ಏನಾದರೂ -2 -3 ಇದೆ ಅನ್ಕೋ, ಏನು ಮಾಡ್ತೀರಾ? ಆ್ಯಡ್ ಮಾಡ್ತೀರಾ, ಕರೆಕ್ಟಾ? ಸರ್ ಇಲ್ಲಿ ಮೈನಸ್ ಇದೆ, ಸಬ್ಟ್ರಾಕ್ಟ್ ಮಾಡಬೇಕಲ್ಲ? ಅಲ್ಲ, ಮೈನಸ್ ನಂಬರ್ನ ಆ್ಯಡ್ ಮಾಡಬೇಕು. ಸೊ ಸೆಕೆಂಡ್ ಕ್ಲಾಸು ಇಲ್ಲ ಫಸ್ಟ್ ವಿಡಿಯೋ ಇವೆರಡರಾಗ ಒಂದಿದೆ, ಮೇ ಬಿ ಸೆಕೆಂಡ್ ವಿಡಿಯೋದಲ್ಲಿ ಇದೆ, ಚೆಕ್ ಮಾಡಿಕೊಡ್ರಿ. ಕ್ಲಿಯರಾ? ಇಲ್ಲೇನು ಮಾಡಬೇಕು? ಆ್ಯಡ್ ಮಾಡಿ ಆನ್ಸರ್ ಯಾವ್ದ್ರಾಗ ಇಡಬೇಕು? ಮೈನಸಲ್ಲಿ ಇಡಬೇಕು, ಕರೆಕ್ಟಾ? ಇವಾಗ ಒಂದು ಕ್ವಶನ್ ಕೊಡ್ತೀನಿ, ನೀವು ಅದನ್ನು ಮಲ್ಟಿಪ್ಲಿಕೇಶನ್ ಮಾಡಬೇಕಾ ಏನು ಮಾಡಬೇಕು ಅಂತ ಹೇಳ್ರಿ, ಆಯಿತಾ? ಇದು ನಿಮಗೆ ಇಷ್ಟು ಅರ್ಥ ಆಯಿತು, ಮ್ಯಾಥ್ಸ್ ಒಂದು 50% ಕೆಲಸ ಮುಗೀತು ಅಂತ ನಾವು ಟೆಲ್. ಇದೇ ಕ್ವಶನ್ ಅನ್ಕೋ. ಸಿ ಇವೇ ಕ್ವಶನ್, 5 ಕ್ವಶನ್ ನಾನು ಕೊಟ್ಟಿದ್ದೀನಿ. ಇವೆರಡೂ ನಂಬರ್ ಮಧ್ಯೆ ಏನು ಮಾಡಿದೆ? ಇಂಟು ಇದೆ. ಮಲ್ಟಿಪ್ಲಿಕೇಶನ್ ಮಾಡಬೇಕಾ ಬೇಡವಾ? ಮಲ್ಟಿಪ್ಲಿಕೇಶನ್. ಇವಾಗ ನಾನು ಪ್ಲಸ್ಸು ಮೈನಸ್ ಸಿಂಬಲ್ ನಾನು ಯಾವುದು ಹೇಳ್ತಾ ಇಲ್ಲ. ಡೋಂಟ್ ಥಿಂಕ್ ಅಬೌಟ್ ಪ್ಲಸ್ ಮೈನಸ್, ಯಾವುದ್ರ ಬಗ್ಗೆನೂ ಯೋಚನೆ ಮಾಡೋಂಗಿಲ್ಲ. ಫಸ್ಟ್ ಸ್ಟೆಪ್ ಈಸ್ ಮಲ್ಟಿಪ್ಲೈ. ಎರಡು ನಂಬರ್ ಮಧ್ಯೆ ಮಲ್ಟಿಪ್ಲೈ ಇದ್ದರೆ ಮಲ್ಟಿಪ್ಲೈ ಮಾಡಬೇಕು. ಓಕೆ, ಸೊ ಅವರ್ ಫ್ರೆಂಡ್ ಆ್ಯಂಡ್ ವಾಟ್ ಸ್ಟೂಡೆಂಟ್ ಡಿಡ್ ದಿಸ್ ಆನ್ಸರ್, ವಿಲ್ ಚೆಕ್ ವೆದರ್ ಇಟ್ ಇಸ್ ರೈಟ್ ಆರ್ ರಾಂಗ್. ಓಕೆ, ಇವೆರಡು ಮಧ್ಯೆ ನಂಬರ್ ಏನಿದೆ ಮಲ್ಟಿಪ್ಲೈ ಇದೆ, ಮಲ್ಟಿಪ್ಲೈ ಮಾಡ್ತೀವಿ. ಕೇಳ್ಬೋದಲ್ಲ, ಸರ್ ಇವೆರಡು ನಂಬರ್ ಮಧ್ಯೆ ಮೈನಸ್ಸು ಇದೆಯಲ್ಲ, ಹೇಳ್ಬೋದಾ? ಮತ್ತು ಮೈನಸ್ ಮಾಡ್ಬೇಕು ತಾನೆ, ಮಲ್ಟಿಪ್ಲಿಕೇಶನ್ ಯಾಕೆ ಮಾಡ್ತೀರಾ? ಇದನ್ನೇ ಐಡೆಂಟಿಫೈಯಿಂಗ್ ನಂಬರ್ಸ್. ಐಡೆಂಟಿಫೈ ನಂಬರ್ಸ್ ಅಂದರೆ ಇದು 22, ಇದು -3 ಅಂತ. ಓಕೆ, ಇದು -2, ಇದು 3. ಏನು ಮಾಡಬೇಕು? ಇವೆರಡು ನಂಬರ್ ಮಧ್ಯೆ ಇಂಟು ಇದೆ, ಮಲ್ಟಿಪ್ಲಿಕೇಶನ್. ಇಲ್ಲಿ ಬಾ, ಇದು -10, ಇದು -3. ಇವೆರಡು ಮಧ್ಯೆ ನಂಬರ್ ಏನು ಮಾಡಬೇಕು? ಮಲ್ಟಿಪ್ಲಿಕೇಶನ್. ಆನ್ಸರ್ ಏನು ಬರುತ್ತೆ ಅದನ್ನೇನು ಮಾಡಬೇಕು? ಇಂಟು ಇದೆ, ಮಲ್ಟಿಪ್ಲಿಕೇಶನ್. ಅರ್ಥ ಆಯ್ತಾ? ಇಲ್ಲಿ ಬಾ, ಇವನು ಏನು ಇಟ್ಟಾನೆ? 25 ಇಟ್ಟಾನೆ. ಕ್ಯಾನ್ಸಲ್ ಮಾಡಿದೆಯಾ? ಕ್ಯಾನ್ಸಲ್ ಮಾಡೋದಕ್ಕೆ ಇಲ್ಲಿ ಓನ್ಲಿ ಮೈನಸ್ ಇದೆಯಾ? ಏನಿದೆ? ಇದು ನಂಬರ್ -5 -5. ಇವೆರಡು ಮಧ್ಯೆ ಮಲ್ಟಿಪ್ಲಿಕೇಶನ್ ಇದೆ, ಮಲ್ಟಿಪ್ಲಿಕೇಶನ್ ಮಾಡಬೇಕು. ಈ ಆನ್ಸರ್ ಬಂದಿರುತ್ತಲ್ಲ, ಇದು ಯಾವುದು? -5. ಇದ್ರ ಜೊತೆ ಮತ್ತೆ ಮಲ್ಟಿಪ್ಲೈ ಮಾಡಿ. ಇದು ಆನ್ಸರ್ ಏನು ಬಂದಿರುತ್ತಾ ಮತ್ತೆ 5 ಇಂದ ಮಲ್ಟಿಪ್ಲೈ ಮಾಡಿ, ಯಾಕೆಂದರೆ ಮಲ್ಟಿಪ್ಲೈ ಇದೆ. ನೀನೇನು ಮಾಡಿದೆ? +5 -5ನ ಕ್ಯಾನ್ಸಲ್ ಮಾಡಿದೆ. ಕ್ಯಾನ್ಸಲ್ ಮಾಡಬಾರ್ದು. ಯಾಕೆ ಮಾಡಬಾರ್ದು? ಇಂಟು ಇದೆ, ಇಂಟು ಇದ್ರೆ ಕ್ಯಾನ್ಸಲ್ ಮಾಡೋಕ್ಕೆ ಬರುತ್ತಾ? ಇಲ್ಲ, ಮಲ್ಟಿಪ್ಲೈ ಮಾಡಬೇಕು. ಅರ್ಥ ಆಗಿದೆಯಾ? ಸೊ ಇದು -25 ಬರಲ್ಲ. ದೆನ್ ಇದ್ರ ಮಧ್ಯೆ ಮಲ್ಟಿಪ್ಲಿಕೇಶನ್ ಇದೆಯಾ?
ಇದ್ರ ಮಧ್ಯೆ ಮಲ್ಟಿಪ್ಲಿಕೇಶನ್ ಇಲ್ಲ. ಇವಾಗ ಏನು ಮಾಡಬೇಕು? ಮೈನಸ್ ಮೈನಸ್ ಇದೆ ಆ್ಯಡ್ ಮಾಡು, ಇಲ್ಲೂ ಇದಿದೆ ಆ್ಯಡ್ ಮಾಡು ಎಲ್ಲ ಆ್ಯಡ್ ಮಾಡು, ಆನ್ಸರ್ನ ಮೈನಸ್ ಆಗಿಡು. ಕ್ಲಿಯರ್? ಸೊ ಇವಾಗ ಒಂದು ಕ್ವಶನ್ ಕೊಡ್ತೀನಿ, ಒಂದು 4 ಕ್ವಶನ್ ಚೆಕ್ ಮಾಡಿರಿ. ಇಲ್ಲಿ -3 ಇದೆ. ಓಕೆ, ನಾವು ಸೊ ಓಕೆ ಬಿಫೋರ್ ದಿಸ್ ಅಂಡರ್ಸ್ಟ್ಯಾಂಡ್ 4 ತಿಳ್ಕೊಳ್ರಿ. ಇದು ಅಪ್ಲಿಕೇಬಲ್ ವೆನ್ ಇಟ್ ಈಸ್ ಓನ್ಲಿ ಇನ್ ದ ಮಲ್ಟಿಪ್ಲಿಕೇಶನ್ ಇದ್ದರೆ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ. ಏನು? ನಂಬರ್ಸು ಜೊತೆಗೆ ಮೈನಸ್ ಇರುತ್ತೆ. 2 ಸಲ ಮೈನಸ್ ಇದ್ದರೆ ಮೈನಸ್ ಇಂಟು ಮೈನಸ್ ಅಂದರೆ 2 ನಂಬರ್ ಮೈನಸ್ ಇದ್ದರೆ ಇದರ ಅರ್ಥ ಎಕ್ಸಾಂಪಲ್ಲು -2 ಇಂಟು -3 ಇದ್ದೆ. ಏನು ಮಾಡಬೇಕು? ಈ ಎರಡೂ ನಂಬರ್ನ ಮಲ್ಟಿಪ್ಲೈ ಮಾಡಬೇಕು. ಸುಮ್ಮನೆ 2 3s 6 ಚೆಕ್ ಮಾಡ್ಕೊ. 2 ನಂಬರ್ ಮಧ್ಯೆ ಮೈನಸ್ ಇದೆ, 2 ಮೈನಸ್ ಇದೆ. 2 ಮೈನಸ್ ಇದ್ದರೆ ಆನ್ಸರು ಪ್ಲಸ್ಸಲ್ಲಿ ಇಡಬೇಕು. ಸೊ ಮೈನಸ್ ಇಂಟು ಮೈನಸ್ ಏನು ಬರುತ್ತೆ? ಆನ್ಸರು ಪ್ಲಸ್ ಬರುತ್ತೆ. ಅರ್ಥ ಆಯ್ತಾ? ಒಂದು ಮೈನಸ್ ಇದ್ದು ಇಂಟು ಇದ್ದು ಒಂದು ಪ್ಲಸ್ ಇದ್ದರೆ ಆಯಿತಾ? ಎಕ್ಸಾಂಪಲ್ -2 ಇಂಟು 3 ಅಂತ ಇದ್ದರೆ ಇದ್ರ 3 ಸಿಂಬಲ್ ಯಾವುದು? ಪ್ಲಸ್ಸು. ಇಲ್ಲಿ 2 ಸಿಂಬಲ್ ಯಾವುದು? ಮೈನಸ್ಸು. ಸೊ -2 ಇಂಟು +3 ಅಂದರೆ ಮೈನಸ್ ಇಂಟು ಪ್ಲಸ್ಸು. ಇವಾಗ ಏನು ಬರುತ್ತೆ? ಆನ್ಸರು ಮೈನಸ್ಸು. ಒಂದು ಸಲ ಮೈನಸ್ ಇದ್ದರೆ ಮೈನಸ್ಸು. ಸೊ ಅಗೇನ್ ಪ್ಲಸ್ಸು ಇಂಟು ಮೈನಸ್ ಇದ್ದರೆ ಎಕ್ಸಾಂಪಲ್ ಹೆಂಗೆ ಬರುತ್ತೆ? ಎಕ್ಸಾಂಪಲ್ ಐ ವಿಲ್ ಗಿವ್ 2 ಇಂಟು -3 ಇದ್ದರೆ ಆನ್ಸರ್ ಯಾವ್ದ್ರ ಬರುತ್ತೆ? ಮೈನಸಲ್ಲಿ ಬರುತ್ತೆ. ಕರೆಕ್ಟಾ? ಇದು ಆನ್ಸರ್ ಎಷ್ಟು? -6. ಇದೆಷ್ಟು ಆನ್ಸರು? -6. ಇದು ಆನ್ಸರ್ ಯಾವ್ದ್ರ ಬರುತ್ತೆ? ಮೈನಸ್. ಪ್ಲಸ್ಸು ಇಂಟು ಪ್ಲಸ್ ಈಕ್ವಲ್ ಟು ಏನು ಬರುತ್ತೆ? ಎಕ್ಸಾಂಪಲ್ 2 ಇಂಟು 3 ಇದ್ದರೆ ಆನ್ಸರು 6. ಆನ್ಸರ್ ಯಾವ್ದ್ರ ಬರುತ್ತೆ? ಪ್ಲಸ್ ಬರುತ್ತೆ. ಅರ್ಥ ಆಯ್ತಾ? ಇವಾಗಿನ ಐ ವಿಲ್ ಗಿವ್ ಒನ್ ಮೋರ್ ಕ್ವಶನ್. ಮೈನಸ್ ಇಂಟು ಪ್ಲಸ್ ಇಂಟು ಮೈನಸ್ ಅಂತ ಇದೆ. ಇವಾಗ ಆನ್ಸರ್ ಯಾವ್ದ್ರ ಬರುತ್ತೆ? ಇದ್ರ ಎಕ್ಸಾಂಪಲ್ ಐ ವಿಲ್ ಟೇಕ್ ಲೈಕ್ ದಿಸ್. -2 ಇಂಟು 3 ಬರೇ 3 ಬರೆದ್ರೆ +3 ಅಂತ ಅರ್ಥ. ಇಂಟು -2 ಅವಾಗ ಏನು ಬರುತ್ತೆ ಆನ್ಸರು? ಸುಮ್ಮನೆ ಮಲ್ಟಿಪ್ಲೈ ಮಾಡಬೇಕು. 2 3s 6, 6 2s 12. ಇವಾಗ ಮೈನಸ್ ಇಡಬೇಕಾ ಪ್ಲಸ್ ಇಡಬೇಕಾ? 2 ಸಲ ಮೈನಸ್ ಇದೆ, ಆನ್ಸರು ಪ್ಲಸ್ ಆಗಿ ಇಡಬೇಕು. ಯಾಕೆ? 2 ಸಲ ಮಾತ್ರ ಮೈನಸಲ್ಲಿದೆ. ಸೊ ಇವನ್ ಅಂದರೆ 2 4 6 8 ಸಲ ಮೈನಸ್ ಬಂದರೆ ಆನ್ಸರ್ ನಿಮಗೇನು ಬರುತ್ತೆ? ಆನ್ಸರ್ ಇನ್ ಪ್ಲಸ್ಸಲ್ಲಿ ಬರುತ್ತೆ. ಆಡ್ ನಂಬರ್ 1 ಸಲ ಮೈನಸ್ ಬಂದು 3 ಸಲ ಮೈನಸ್ ಬಂದು 5 ಸಲ ಮೈನಸ್ ಬಂದರೆ ಆನ್ಸರು ಮೈನಸಲ್ಲಿ ಬರುತ್ತೆ. ಅರ್ಥ ಆಗಿದೆಯಾ? ಇವಾಗ ನಾನು ಕ್ವಶನ್ ಕೊಡ್ತೀನಿ, ಪ್ಲಸ್ಸಲ್ಲಿ ಬರುತ್ತಾ ಆನ್ಸರು ಮೈನಸಲ್ಲಿ ಬರುತ್ತೆ ಹೇಳ್ರಿ. -2 ಇಂಟು -3 ಇಂಟು -4 ಆನ್ಸರ್ ಯಾವ್ದ್ರ ಬರುತ್ತೆ? ಡೋಂಟ್ ಟೆಲ್ ಆನ್ಸರ್. ಪ್ಲಸ್ಸಲ್ಲಿ ಬರುತ್ತಾ ಮೈನಸಲ್ಲಿ ಬರುತ್ತಾ? ಆನ್ಸರು ಮೈನಸಲ್ಲಿ ಬರುತ್ತೆ. ಯಾಕೆ ಮೈನಸಲ್ಲಿ ಬರುತ್ತೆ? ಹಾಂ 3 ಸಲ ಇದೆ. 3 ಸಲ ಮೈನಸ್ ಇದ್ದರೆ ಆನ್ಸರು ಮೈನಸಲ್ಲಿ ಬರುತ್ತೆ. ಇವಾಗ -2 + 3 + 4 -3 ಆನ್ಸರ್ ಯಾವ್ದ್ರ ಬರುತ್ತೆ? ಯಾಕೆ ಪ್ಲಸ್ ಬರುತ್ತೆ ಆನ್ಸರು? 2 ಸಲ ಮೈನಸ್ ಇದೆ, ಆನ್ಸರು ಇದೇ. ನೀವು ಮಾಡೋ ಮಂಗದ ಕೆಲಸ ಏನಿರಬೇಕು? ಎಲ್ಲ ನಂಬರ್ ಮಧ್ಯೆ ಇಂಟು ಇರಬೇಕು, ಅವಾಗ ಮಾತ್ರ ಅಪ್ಲಿಕೇಬಲ್ಲು. ಇದು ಕ್ವಶನ್ ಇವಾಗ ಮಾಡೋಕ್ಕೆ ಬರಲ್ಲ. ಇದನ್ನು ಅಕಸ್ಮಾತ್ ಹಿಂಗೆ ಕ್ವಶನ್ ಕೊಟ್ಟರೆ ಏನು ಮಾಡಬೇಕು? ಆ್ಯಡ್ ಮಾಡಬೇಕು. -2 -3 ಒಂದು ಕಡೆ, 3 + 4 ಒಂದು ಕಡೆ. -2 -3 ಏನು ಬರುತ್ತೆ? -2 -3 +4 +3 -2 -3 -5 +7 ಆನ್ಸರು 2 ಹಿಂಗೆ ಬರುತ್ತೆ. ಇಲ್ಲಿ ಇಂಟು ಮಾಡೋಂಗಿಲ್ಲ. ಯಾಕೆಂದರೆ ಇಂಟು ಇಲ್ಲ. ನೀವು ಕಣ್ಣು ಬಿಟ್ಟು ನೋಡಬೇಕಾಗಿದ್ದೆ ಇದು. ಇಂಟು ಇದೆಯೋ ಇಲ್ಲ. ಅರ್ಥ ಆಗಿದೆಯಾ? ನೀವು ಇಂಟುಗಳು ಏನಂದರೆ ಮ್ಯಾಥ್ಸ್ ಕಷ್ಟ, ಕಣ್ಣು ಬಿಡಲ್ಲ. ನೀವು ಕಣ್ಣು ಬಿಟ್ಟು ನೋಡಲ್ಲ. ಹಿಂಗೆ ಮಾಡ್ತಾ ಇರ್ತೀರ, ಅವ್ನು ನೋಡೋದು ಇವ್ನು ನೋಡೋದು, ಈಗ ಬತ್ತೈತೆ ಆನ್ಸರ್ ಅನ್ನೋದು ಕಾನ್ಸಂಟ್ರೇಷನ್ ಅಲ್ಲಿರ್ಬೇಕು ಬುಕ್ಕಲ್ಲಿ. ಮ್ಯಾಥ್ಸ್ ಸ್ವಲ್ಪ ಕಾನ್ಸಂಟ್ರೇಷನ್ ಹೋಯ್ತು, ಮ್ಯಾಥ್ಸ್ ಹೋಯ್ತು. ಅದಕ್ಕೆ ಹೇಳ್ತಾರೆ ಮ್ಯಾಥ್ಸ್ ಈಸ್ ದ ನ್ಯಾಚುರಲ್ ಆ್ಯಂಡ್ ಮದರ್ ಲ್ಯಾಂಗ್ವೇಜ್ ಆಫ್ ಆಲ್. ಯು ಕೆನಾಟ್ ಸಿ ಇಟ್,
ಒನ್ಸ್ ಯು ಸ್ಟಾರ್ಟೆಡ್ ಟು ಸಿ ಇಟ್ ಎಲ್ಲರನ್ನೂ ಮರ್ತು ಬಿಡ್ತೀರಾ ಅಂತ. ಸುಂದರವಾದ ಹುಡುಗಿ ಯಾವತ್ತೂ ಕಣ್ಣಿಗೆ ಕಾಣಲ್ಲ, ಕಂಡ್ರೆ ಎಲ್ಲರನ್ನೂ ಮರ್ತು ಹೋಗ್ತೀರಾ. ಹಂಗೆ ಮ್ಯಾಥ್ಸ್ ಅನ್ನೋದು ಸುಂದರವಾಗಿದೆ ಬಟ್ ಕಣ್ಣಿಗೆ ಕಾಣಲ್ಲ. ಇದು ಮಾತ್ರ ಕಿವಿಗಳು ಹಂಗೆ ಹೋಗ್ಬಿಡ್ತಾನ ಬ್ರೈನಾಗೆ. ನನ್ನ ಮಕ್ಕಳ ಇವಾಗ ಹೇಳ್ರಿ ಆನ್ಸರ್ ಯಾವ್ದು ಬರುತ್ತೆ ಅಂತ. -4 × 3 × -5 × 4 ಆನ್ಸರ್ ಯಾವ್ದ್ರ ಬರುತ್ತೆ? ಆನ್ಸರ್ ಪ್ಲಸ್ಸಲ್ಲಿ ಬರುತ್ತಾ ಮೈನಸಲ್ಲಿ ಬರುತ್ತಾ? ಯಾಕೆ ಮೈನಸಲ್ಲಿ ಬರುತ್ತಾ ಆನ್ಸರು? ನೋಡೋ, ಈ 2 ನಂಬರ್ ಮಧ್ಯೆ ಇಂಟು ಇದೆ, 2 ನಂಬರ್ ಮಧ್ಯೆ ಇಂಟು ಇದೆ, 2 ನಂಬರ್ ಮಧ್ಯೆ ಇಂಟು ಇದೆ. ಅದಕ್ಕೆ ಎಲ್ಲ ಇಂಟು ಮಾಡ್ತೀವಿ. ಎಷ್ಟು ಮೈನಸ್ ಇದೆ? 1 ಮೈನಸ್, 2 ಮೈನಸ್, 3 ಮೈನಸ್ ಇದೆ. ಆನ್ಸರು ಮೈನಸ್ ಬರುತ್ತೆ. ಕ್ಲಿಯರಾ? ಇನ್ನೇನೋ ಡೌಟ್ ಇದೆಯಾ? ಇವಾಗ ಮಲ್ಟಿಪ್ಲಿಕೇಶನ್ ಮಾಡ್ಕೆ ಅಂತ ಹೋಗೋಣ. ನಿಜ -2 × -3 × -4 × -5 ಅಂತ ಇದೆ. ಎಲ್ಲ ನಂಬರ್ ಮಧ್ಯೆ ಇಂಟು ಇದೆಯಾ? ಏನು ಮಾಡ್ಕೊಂತ ಹೋಗ್ತೀರಾ? ಫಸ್ಟ್ ಮಲ್ಟಿಪ್ಲೈ ಮಾಡಿ. 2 3s 6 4s 6 4s 24 5s 24 5s 100 24 ಎಳ್ಳೆ 48 5 4 22 5 2 10 12 120. ಕರೆಕ್ಟಾ? ಕರೆಕ್ಟಾ? 120. ಇವಾಗ ಸಿಂಬಲ್ ಇಡೋದು, ಸೈನ್ ಇಡೋದು, ಪ್ಲಸ್ ಸೈನ ಮೈನಸ್ ಸೈನ ಅಂತ. 1 ಸಲ ಮೈನಸ್ಸು, 2 ಸಲ ಮೈನಸ್ಸು, 3 ಸಲ ಮೈನಸ್ಸು, 4 ಸಲ ಮೈನಸ್ಸು. ಸೊ 4 ಸಲ ಮೈನಸ್ ಇದ್ದರೆ ಆನ್ಸರು ಪ್ಲಸ್ ಆಗಿ ಇಡ್ತೀರ. ಅರ್ಥ ಆಯ್ತಾ? -3 × -7 × 20 × 10. ಇವಾಗ ಹೇಳ್ರಿ ಆನ್ಸರ್ ಯಾವ್ದ್ರ ಬರುತ್ತೆ? ಎಲ್ಲ ನಂಬರ್ ಮಧ್ಯೆ ಇಂಟು ಇದೆಯಾ? ಇದೆ. ಏನು ಮಾಡಬೇಕು? ಮಲ್ಟಿಪ್ಲೈ ಮಾಡಬೇಕು. 7 3s 21 21 20s 21 20s 21 20s 420 420 10s. ಅದಕ್ಕೆ ಯಾಕೆ ನಗ್ತಿಲ್ಲ? 420 10s 4200 4200. ಆನ್ಸರ್ ಪ್ಲಸ್ಸಲ್ಲಿ ಬರುತ್ತಾ ಮೈನಸಲ್ಲಿ ಬರುತ್ತಾ? ಯಾಕೆ? 2 ಸಲ ಮೈನಸ್ ಇದೆ, ಆನ್ಸರು ಪ್ಲಸ್ ಬರುತ್ತೆ. ಅರ್ಥ ಆಯ್ತಾ? ಜಾಸ್ತಿ ಜನ ಕನ್ಫ್ಯೂಸ್ ಆಗೋದು ಇವಾಗ. ನೀಟಾಗಿ ಕಣ್ಣು ಬಿಟ್ಟು ನೋಡಬೇಕು. ಆಯಿತಾ? ಕಣ್ಣು ಏನಾರ ಪಕ್ಕಕ್ಕೆ ಹೋಯ್ತೋ ಕಣ್ಣು ಕಿತ್ಕೊಂಡ್ಬಿಟ್ಟು ಗೋಲಿ ಆಡ್ಬಿಡ್ತೀನಿ ನಿಜವಾಗಿ. ಇವಾಗ ನೀಟಾಗಿ ನೋಡ್ರಿ. -2 × 4 + 5 ಹಿಂಗಿರುತ್ತೆ. ಏನು ಮಾಡ್ತೀರಾ? -2 × 4ನ ಮಲ್ಟಿಪ್ಲೈ ಮಾಡ್ತೀರಾ, ಆನ್ಸರ್ ಬರುತ್ತೆ. ಆ ಆನ್ಸರ್ನ 5 ಜೊತೆ ಆ್ಯಡ್ ಮಾಡ್ತೀರಾ. ಸೊ ಇದೆಷ್ಟು ಬರುತ್ತೆ ಆನ್ಸರು? ಇಲ್ಲೇ ಹೊಗೆ ಹಾಸ್ಕೊಳೋದು. 8 ಬರುತ್ತಾ? 2 4s 8 ಮೈನಸ್ ಐತೆ ನನ್ನ ಮಕ್ಕಳ, -8 ಬರುತ್ತೆ. ಸೊ -8 + 5 ಎಷ್ಟು ಬರುತ್ತೆ ಆನ್ಸರು? -3. ಅರ್ಥ ಆಗಿದೆಯಾ? ಅಕಸ್ಮಾತ್ ಏನಾದರೂ ಇವೆರಡನ್ನ ಆ್ಯಡ್ ಮಾಡಿ ಆಮೇಲೆ ಮಲ್ಟಿಪ್ಲೈ ಮಾಡಿದರೆ ಕರೆಕ್ಟಾ? ಮಾಡ್ಬೋದಾ ಹಂಗೆ? ಆನ್ಸರ್ ಜಾಸ್ತಿ ಬಂದ್ರೇನು ಕಡಿಮೆ ಬಂದ್ರೇನು ಹಂಗೆ ಮಾಡಿದರೆ ಕರೆಕ್ಟಾ ತಪ್ಪ? ಅದಕ್ಕೆ ನಿಮ್ಮಂಥ ಬದ್ಮಾಸ್ ನನ್ನ ಮಕ್ಕಳಿಗೆ ಬೊಡಮಾಸ್ ಅಂತ ರೂಲ್ ಹೇಳೋವ್ರೆ. ಫಸ್ಟಿಗೆ ಏನು ಮಾಡಬೇಕು, ಸೆಕೆಂಡ್ ಏನು ಮಾಡಬೇಕು ಅಂತ. ಫಸ್ಟು ಬ್ರ್ಯಾಕೆಟ್ನ ಬಿಡಿಸ್ಕೋಬೇಕು. ಇವಾಗ ನಾವು ಅದನ್ನು ಮುಟ್ಟಿಲ್ಲ. ಇದು ಆರ್ಡರ್ ಅಥವಾ ಆಫ್, ಇದನ್ನು ನಾವು ಇನ್ನೂ ಮುಟ್ಟಿಲ್ಲ. ನೆಕ್ಸ್ಟ್ ಏನು ಮಾಡಬೇಕು? ಫಸ್ಟು ಡಿವಿಷನ್, ನಾ ಇನ್ನೂ ಮುಟ್ಟಿಲ್ಲ. ಇವಾಗ ಏನು ಮಾಡ್ತಿದ್ದೀನಿ? ಮಲ್ಟಿಪ್ಲಿಕೇಶನ್, ಅಡಿಷನ್, ಸಬ್ಟ್ರಾಕ್ಷನ್ ಮಾಡ್ತಿದ್ದೀನಿ. ಫಸ್ಟ್ ಏನು ಮಾಡಬೇಕು?
ಮಲ್ಟಿಪ್ಲೈ, ಆಮೇಲೆ ಅಡಿಷನ್, ಆಮೇಲೆ ಸಬ್ಟ್ರಾಕ್ಷನ್. ಅದಕ್ಕೆ ಫಸ್ಟ್ ಮಲ್ಟಿಪ್ಲೈ ಮಾಡಿದ್ದು. ಸಮಜ್ ಮೇ ಆಯಾ? ನಾವು ಟೇಕ್ ದಿಸ್ ಒನ್. 2 + 4 × 5 - 3 ಪ್ಲಸ್ ವೇಟ್ -3 ಅಂತ ಇದೆ. ಇವಾಗ ಹೇಳ್ರಿ ಏನು ಮಾಡ್ತೀರಾ? ಫಸ್ಟು ಬ್ರಾಕೆಟ್ ಇರೋದು ಬಿಡಿಸ್ಕೋಬೇಕು. ಏನು ಬರುತ್ತೆ? 2 + 4 ಬ್ರಾಕೆಟ್ ಬಿಡಿಸ್ಕೊಂಡ್ರೆ ಎಷ್ಟು ಬರುತ್ತೆ? 2 ಬರುತ್ತೆ. ನೆಕ್ಸ್ಟ್ ಏನು ಮಾಡ್ತೀರಾ? -3. ಓಕೆ, ನೆಕ್ಸ್ಟು 2 + 4 ಆಮೇಲೆ ಅಳಿಸಿದೆ. ನೆಕ್ಸ್ಟ್ ಮಲ್ಟಿಪ್ಲೈ ಮಾಡ್ಬೇಕಲ್ಲ ನನ್ನ ಮಗನೇ. 4 × 2 = 6 ಅಲ್ಲ, 4 × 2 = 8. 2 + 8 -3. 2 + 8 10. 10 - 3 7. ಅರ್ಥమైందా? ಏನಾರು ಡೌಟ್ ಆಯ್ತಾ? ಇವಾಗ ಡೌಟ್ ಬರುತ್ತೆ ನೋಡು. ಇವಾಗ ಡೌಟ್ ಬರುತ್ತೆ, ಹೇಳ್ರಿ, ಮಾಡ್ರಿ ಇದನ್ನು. ಮಾಡು ಬೇಗ. ತಲೆ ತಗ್ಸು ಮಾಡು. ಎಷ್ಟು ತಲೆ ತಗ್ಸು ಮಾಡ್ತೀಯೋ ಮ್ಯಾಥ್ಸ್ನ, ಅಥವಾ ತಲೆ ತಗ್ಸಿ ಎಷ್ಟು ಓದ್ತೀಯೋ 24 ವರ್ಷ ಆದಮೇಲೆ ಎಲ್ಲರಿಗೂ ತಲೆ ಎತ್ಬಿಟ್ಟು ಹೇಳ್ತೀಯ ಏನಂತ? ಓದೋ ಮಂಗನ ಮಕ್ಕಳ ಅಂತ. ಇಲ್ಲ ಅಂದರೆ ಸೇಮ್ ನೀನು ಅದನ್ನೇ ಹೇಳ್ತೀಯ, ಓದ್ಬೇಡ್ರಲ್ಲೇ, ಓದಿದ್ದು ಯಾವನು ಉದ್ಧಾರ ಆಗಿಲ್ಲ ಅಂತ. ಎಷ್ಟು ಬಂತ? ಇಲ್ಲೇ ಇದನ್ನು ಹೇಳ್ರಿ ಇವತ್ತೆ. ಇದೊಂದು ಕ್ವಶನ್ ಮಾಡೋದಕ್ಕೆ ಇವರು 10ನೇ ಕ್ಲಾಸ್ SLC ಹುಡುಗರು ಇವರು, ಆಯಿತಾ? 5 ನಿಮಿಷ ತಗೊತವ್ರೆ. ಇವ್ರು ಎಕ್ಸ್ಪೆಕ್ಟ್ ಮಾಡ್ತವ್ರೆ ನನಗೆ 1 ತಿಂಗಳಿಗೆ 1 ಲಕ್ಷ ಸಂಬಳ ಬೇಕು ಅಂತ. ವಾವ್. ನೀವು ಸೇರಿಸಿ ಹೇಳ್ರಿ ನೋಡೋಣ. ಎಲ್ಲ ಸೇರಿಸಿ ಎಲ್ಲರೂ ಹೇಳ್ರಿ ನೋಡೋಣ. -21. ಮತ್ತೆ ಯಾವ್ದಾರ ಬೇರೆ ಆನ್ಸರ್ ಇದೆಯಾ? ಮತ್ತೆ ಯಾವ್ದಾದ್ರು ಬೇರೆ? -21 ಒಂದು ಆಲ್ರೆಡಿ ಇದೆ. ಮತ್ತಿನ್ಯಾರ -19. ಮತ್ತೆ ತಪ್ಪಾದರೂ ಪ್ರಾಬ್ಲಮ್ ಇಲ್ಲ, ಹೇಳ್ರಿ. ಹೇಳ, ತಪ್ಪಾದ್ರೆ ಏನು ಪ್ರಾಬ್ಲಮ್ ಆಗಲ್ಲ, ಏನು ಕೊಲೆ ಮಾಡಲ್ಲ ಇನ್ಯಾರು. ಎಷ್ಟ ಹೇಳ? ತಡಿ ಮಾಡ್ತೀನಿ ಇಲ್ಲೇ. ಮತ್ತೆ ಇದೇನು ನೀವು ಮಾಡೋ ತಪ್ಪು? ನನ್ನ ಮಗ ಕಾಪಿ ಮಾಡಬೇಡಿ, ಇನ್ನೊಬ್ರು ಮಾತು ಕೇಳಬೇಡ್ರಿ. ತಪ್ಪು ಮಾಡ್ತೀಯ ನೀನು ಮಾಡು. ಅವ್ನು ಹೇಳ್ದ, ಅವ್ನು ಕೇಳ್ದ, ನಾನು ಹೇಳ್ತೀನಿ ಬೇಡ. ಹೇಳೋ, ಫಸ್ಟ್ ಏನು ಮಾಡ್ಬೇಕು? -3 × 2ನ ಮಲ್ಟಿಪ್ಲೈ ಮಾಡ್ಬೇಕು. ಆಮೇಲೆ ಅದನ್ನ ಅವರೇ ಹೇಳ್ತಾರೆ ಬಿಡಲಿ. ಅರ್ಧ ಹೇಳೋರು, ಫುಲ್ ಹೇಳಿ. ಹೇಳ ಶಿಷ್ಯ. 5ನ × -3ನ ಮಲ್ಟಿಪ್ಲೈ ಮಾಡ್ಬೇಕು. ಯಾಕೆ ಇಲ್ಲಿ ಬಂದಿರೋ ಆನ್ಸರ್ನ ಪ್ಲಸ್ ಯಾಕೆ ಮಾಡಬಾರ್ದು? ಬೋನಸ್. ಸಿ -3 × 2 + 5 × -3 ಇದೆ. ಇದೆಷ್ಟು ಬರುತ್ತೆ? -3 × 2 -6 + 5 × -3 ಆ್ಯಡ್ ಮಾಡ್ತೀನಿ ಅನ್ಕೋ. ಇಲ್ಲಿ ಎಷ್ಟು ಬರುತ್ತೆ? -1 × -3 ಎಷ್ಟು ಬರುತ್ತೆ? +3. ಇದು ಕರೆಕ್ಟಾ? ತಪ್ಪು ಅನ್ನಂಗಿದ್ರೆ ಯಾಕೆ ತಪ್ಪು? ಯಾಕೆ ತಪ್ಪು? ಅದಕ್ಕೆ ತಪ್ಪು ಅಲ್ಲ. ಅವನು ಬೋಡ.
ಇಲ್ಲಿ ಬೋರ್ಡ ಹೇಳೋನಲ್ಲ, ಬೋರ್ಡ ಮಾಸ್ ಫಸ್ಟ್ ಏನು ಮಾಡು, ಮಲ್ಟಿಪ್ಲೈ. ಸೊ ಕರೆಕ್ಟ್ ಪ್ರೊಸೀಜರ್. ಲೇ ಆಯಿತು, ನಕ್ಕಿದ್ದು ಸೈಲೆಂಟಾಗಿರ. ಫಸ್ಟಿಗೆ ಏನು ಮಾಡಬೇಕು, ಇವೆರಡು ಮಧ್ಯೆ ಮಲ್ಟಿಪ್ಲಿಕೇಶನ್ ಇದೆ, ಮಲ್ಟಿಪ್ಲಿಕೇಶನ್ ಮಾಡಬೇಕು. -3 × 2 -6 ಪ್ಲಸ್ ಹಂಗೆ ಹಿಡ್ಕೋಬೇಕು, ಮಾಡಬಾರ್ದು. ಯಾಕೆ ಅಂದರೆ ಇನ್ನು ಮಲ್ಟಿಪ್ಲಿಕೇಶನ್ ಇದೆ. 5 3 = 15 ಎಷ್ಟು ಬರುತ್ತೆ, -15. ನೋಡೋ ಇಲ್ಲಿ ನೋಡ್ರಿ, ಇದು ಇಂಪಾರ್ಟೆಂಟು. ಒಡೆ ಎರಡೂ ನಂಬರ್ ಪಕ್ಕ ಪಕ್ಕ ಇದೆ, ಸಿಂಬಲ್ ಪಕ್ಕ ಪಕ್ಕ ಇದಾವ. ಸಿಂಬಲ್ ಏನಾದರೂ ಪಕ್ಕ ಪಕ್ಕ ಇದ್ದರೆ ಆವಾಗ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಇವಾಗ ಏನಾಗುತ್ತೆ, -6 ಪ್ಲಸ್ಸು ಇಂಟು ಮೈನಸ್ಸು, ಏನಿಲ್ಲ ಅಂದರೆ ಇಂಟು ಅಂತ ಎರಡು ನಂಬರ್ ಇದ್ದರೆ, ಎರಡು ಸಿಂಬಲ್ ಇದ್ದರೆ ಇವಾಗ ಏನು ಬರುತ್ತೆ, -15 -6 -15 -21. ಅರ್ಥ ಆಗಿದೆಯಾ? ನೀವು ಇಲ್ಲೇ ಜಾಸ್ತಿ ತಪ್ಪುಗಳು ಮಾಡೋದು, ಇವೇ ಮ್ಯಾಥ್ಸ್ನ ಹಾಳು ಮಾಡೋದು. ಕ್ಲಿಯರ್? ಕೊಳ್ಳ ಕ್ವಶನ್ನು ಕೊಳ್ಳ. ಟೇಕ್. Yeah, do this. ಇನ್ನೂ ಯಾರು ಮುಗಿಸಿಲ್ಲ ಮಾಡ್ತಾ ಇದ್ದೀರೋ ಪಾಸ್ ಮಾಡಿ. ಫಸ್ಟು ನೀಟಾಗಿ ಪಾಸ್ ಮಾಡಿಬಿಟ್ಟು ಮಾಡಿದ ಮೇಲೆ ಆನ್ಸರ್ ಚೆಕ್ ಮಾಡಿ ಕೇಳ್ರಿ. ಆಮೇಲೆ ಇದಕ್ಕೇನು 21 ಆನ್ಸರ್ ಇದ್ದು ಅಂತ ಅನ್ಕೊ, ನಾನೆಲ್ಲ ಕರೆಕ್ಟಾಗಿ 42 ಅನ್ಕೊಂಡು ಹಿಂಗೆ ಕ್ಯಾಟ್ ಹೊಡ್ಬಿಟ್ಟು 42 ಬರೆಯೋದು. ಎಲ್ಲ ನನ್ನ ಮಕ್ಕಳು ಯಾಕೆ ಅಂತಾರೆ. ಓಕೆ ಹೇಳ್ರಿ, ಫಸ್ಟ್ನೇದೆಷ್ಟು, ಎರಡನೇದೆಷ್ಟು? ಟೆಲ್. ಫಸ್ಟ್ನೇದು ಆನ್ಸರು 30, ಎರಡನೇದು ಹೇಳಲ್ಲ, ಮಾಡಿದಿರಿ ತಾನೇ, ಮತ್ತೆ ಹೇಳ್ರಿ ಆನ್ಸರ್. ಸೆಕೆಂಡೇದೆಷ್ಟು? 62. ಆಮೇಲೆ ಮೂರನೇದು -95 -85. ಹೇಳ ಯಾವ್ಯಾವ ಅಂತ ಹೇಳಲ್ಲ ಒಂದೊಂದು ಒಬ್ಬರು ಒಂದು ಹೇಳ. ಫಸ್ಟ್ನೇದು -85, ಇನ್ನೊಬ್ಬ ಯಾರ 95, ಇನ್ನೊಂದು ಹೇಳ. ಹಾಂ 17 ಆಮೇಲೆ 70 ಮತ್ತೆ ಓನ್ಲಿ 70. ಓಕೆ, ನೆಕ್ಸ್ಟು ಮತ್ತೆ ಹೇಳ. ಫೋರ್ತ್ ಒನ್ ಎಷ್ಟು? -17. ನೆಕ್ಸ್ಟು -120. ನೆಕ್ಸ್ಟು ಇನ್ನೊಂದು ಆನ್ಸರ್ ಹೇಳ್ರಿ. -80. ಆಮೇಲೆ 61 0. ಮುಗೀತಾ? ಮಾಡಲ ನಾನು ಹಂಗಾದ್ರೆ? ಕಣ್ಣು ಬಿಟ್ಕೊಂಡು ನೋಡ್ರಿ ಕೇಳ್ರಿ. ಕಣ್ಣು ಬಿಟ್ಟಿಲ್ಲ ಅಂದರೆ ಕಿವಿ ಮುಚ್ಕೊಂಡು ನೋಡಿ ಕೇಳ್ರಿ. ಇದು ಫಸ್ಟ್ ಏನು ಮಾಡಬೇಕು, ಈ ಎರಡೂ ಮಧ್ಯೆ ಮಲ್ಟಿಪ್ಲೈ ಮಾಡಿದೆ. 3 5 15. ಇಲ್ಲೂ ಮೈನಸ್ ಇದೆ, ಇಲ್ಲೂ ಮೈನಸ್ ಇದೆ, ಅದಕ್ಕೆ ಆನ್ಸರು +15. ಅರ್ಥ ಆಯ್ತಾ? ಇಲ್ಲ, ಪ್ಲಸ್ 3 5 15 ಇದೆ, ಎರಡನ್ನೂ ಆ್ಯಡ್ ಮಾಡಿದರೆ 30 ಬರುತ್ತೆ. ಫಸ್ಟ್ನೇದು ಕರೆಕ್ಟು. ಓಕೆ, ಎರಡನೇದು ಫಸ್ಟ್ ಇವೆರಡು ಮಲ್ಟಿಪ್ಲೈ ಮಾಡಿರಿ, ಬಿಕಾಸ್ ಇಂಟು ಇದೆ. ನೆಕ್ಸ್ಟ್ ಇವೆರಡು ಇದು ಮಲ್ಟಿಪ್ಲೈ ಇಲ್ಲಿ ತನಕ ಮಲ್ಟಿಪ್ಲೈ ಮಾಡಿ, ಯಾಕಂದರೆ ಎಲ್ಲರ ಮಧ್ಯೆ ಇಂಟು ಇದೆ.
4 5 20, 23 60, 61 60. 1 2 3 4 ಮೈನಸ್ ಇದ್ದಾವೆ, ಅದಕ್ಕೆ ನಾನು +60. ಇಲ್ಲೊಂದು +2 ಈಸ್ ಈಕ್ವಲ್ ಟು ಆನ್ಸರು 62. ಮೂರನೇದು ಎಲ್ಲಿದೆ? ಇಂಟು ಇಂಟು ಇಂಟು, ಇಲ್ಲಿದೆ ಇಂಟು, ಇದ್ರ ಜೊತೆಗೆ ಇದೊಂದು ಇಂಟು, ಮಲ್ಟಿಪ್ಲೈ ಮಾಡು. 7 3 21, 21 4 84, -84 +84, -84, -6 + 5 -84. ಮೈನಸ್ ಮೈನಸ್ನ ಫಸ್ಟ್ ಆ್ಯಡ್ ಮಾಡ್ತೀನಿ. -84 -6 -90, -90ಯಲ್ಲಿ 5 ಹೋದರೆ -85. ಇವೆಲ್ಲ ಆನ್ಸರ್ ರಾಂಗ್. ಕಮ್ ಇಯರ್ ಎಲ್ಲ ಮಲ್ಟಿಪ್ಲೈ. 2 3 6 6 4 24, -24 + 7 ಎಷ್ಟು ಬರುತ್ತೆ? 24ಅಲ್ಲಿ 7 ಹೋದರೆ, 24ಅಲ್ಲಿ 7 ಹೋದರೆ -17 ಬರುತ್ತೆ. ಯಾವ ನನ್ನ ಮಗ -80 ಹೇಳ್ದ? ಕಮ್ಮಿ ಇಯರ್. ಇಂಟು ಈ 2 ನಂಬರ್ ಮಧ್ಯೆ, ಈ 2 ನಂಬರ್ ಮಧ್ಯೆ ಇಂಟು ಇದೆ, ಈ 2 ನಂಬರ್ ಮಧ್ಯೆ ಇಂಟು ಇದೆ, ಈ 2 ನಂಬರ್ ಮಧ್ಯೆ ಇಂಟು ಇದೆ, ಈ 2 ನಂಬರ್ ಮಧ್ಯೆ ಇಂಟು ಇದೆ. ಸೊ ಎಲ್ಲ ಇಂಟು ಮಾಡ್ಕೊಂತ ಹೋಗ್ತೀನಿ. 3 2 6, 6 4 24, 24 1 24, 24 5 120. ಕರೆಕ್ಟಾ? 24 5 120 ತಾನೆ? ಸೊ ಇವೆಲ್ಲ -1 ಸಲ, 2 ಸಲ, 3 ಸಲ, 4 5 ಸಲ ಮೈನಸ್, 5 ಸಲ ಮೈನಸ್, +0 ಇದೆ, ಅದಕ್ಕೆ -120. ಡನ್. ಕಲ್ತು ಬಿಟ್ರಲ್ಲ ಮ್ಯಾಥ್ಸು. ಸೊ 2 ನಂಬರ್ ಮಧ್ಯೆ ಇಂಟು ಇದೆ, ಈ 2 ನಂಬರ್ ಮಧ್ಯೆ ಇಂಟು ಇದೆ, ಈ 2 ನಂಬರ್ ಮಧ್ಯೆ ಇಂಟು ಇದೆ, ಈ ನಂಬರ್ ಮಧ್ಯೆ ಇಂಟು ಇದೆ, ಲಾಸ್ಟ್ 0 ಐತೆ, ಅದಕ್ಕೆ ಆನ್ಸರ್ 0. ಯಾಕೆ? ದ ಎನಿ ನಂಬರ್ ಮಲ್ಟಿಪ್ಲೈ ವಿತ್ 0 ಈಸ್ 0. ಓ ಮಾಡ್ತೀರಾ ಮ್ಯಾಥ್ಸ್ ಮಾಡ್ತೀರಾ? ಇದೊಂದೇ ಹುಷಾರು, ಈ ಥರ ತಪ್ಪು ಮಾಡಿದ್ದು. ಕ್ಲಿಯರಾ? ಹಾಂ, ಎಲ್ಲ ಕರೆಕ್ಟಾ? ಕ್ಲಿಯರಾ? ಇನ್ಯಾರ ಡೌಟ್ ಇದೆಯಾ? ಎನಿ ಡೌಟ್? ಆಲ್ ಕ್ಲಿಯರ್? ಯಾವುದು? ಎಲ್ಲ ನಂಬರ್ ಇದ್ದು, ಎಷ್ಟೇ ನಂಬರ್ ಇರಲಿ, 1000 1 2000 ಇಂಟು 0 ಇತ್ತು ಅಂದರೆ ದ ಎನಿ ನಂಬರ್ ಮಲ್ಟಿಪ್ಲೈ ವಿತ್ 0 ಈಸ್ 0. 0 ಇಂಟು 200 0, 0 ಇಂಟು 100 0, 0 ಇಂಟು 3 0, 0 ಇಂಟು 2 0, ಆಲ್ 0. ಸೊ +, -0 ಅಂತ ಇರಲ್ಲ, ಬರೀ 0 ಅಂತ ಮಾತ್ರ ಇರುತ್ತೆ. ದಟ್ಸ್ ವೈ 0. ಆಯಿತಾ? ನೆಕ್ಸ್ಟು ಮಲ್ಟಿಪ್ಲಿಕೇಶನ್ ಇಷ್ಟ ಆಯಿತಾ? ಆಯಿತಾ? ನಾಳೆ ಡಿವಿಷನ್ ಮಾಡೋಣ.